ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋ ಬಂದೇನೈತಿ, ಶುಕ್ರವಾರದ ಈ ಥರ ಮಾಡೀನಿ. ಇಡ್ಲಿ ಮಾಡೀನಿ ನಾನಿಲ್ಲಿ. ಸಾದಾ ಇಡ್ಲಿನ ಅನ್ಬೋದು. ನಾ ಇದನ್ನ ರೆಸಿಪಿ ಹಾಕೇನಿ, ಅದಕ್ಕೆ ನಾನು ನಿಮಗೆ ತೋರಿಸಿಲ್ಲ ಇದ್ರೊಳಗೆ. ಇದಕ್ಕೆ ನಾನು ಏನು ಮಾಡತ್ತೇನೆ ಅಂದ್ರೆ ಶೇಂಗಾ ಚಟ್ನಿ ಮಾಡತ್ತೇನೆ ರೀ, ಕೊಬ್ಬರಿ ಚಟ್ನಿ ಎಲ್ಲ ನೀವು ನೋಡಿರಿ. ಹೀಗಾಗಿ ನಾನು ಏನೈತಿ ಶೇಂಗಾ ಚಟ್ನಿ ಮಾಡತ್ತೇನೆ. ಇದಕ್ಕೆ ತೊಗೊಂಡೇನಿ ನಾನೀಗ ಒಂದು 4 ಮೆಣಸಿನ್ಕಾಯಿ ತೊಗೊಂಡೇನಿ, ಒಂದು ಅರ್ಧ ಬಾಟ್ಲ್ ಶೇಂಗಾ ತೊಗೊಂಡೇನಿ, ಒಂದು ಬೆಳ್ಳುಳ್ಳಿ ತೊಗೊಂಡೇನಿ, ಒಂದಿಷ್ಟು ಕೊತ್ತಂಬರಿ, ಇಷ್ಟು ಕೊಬ್ಬರಿ. ನನ್ನ ಕಡೆ ಹಸಿ ಕೊಬ್ಬರಿ ಇದ್ರಕ್ಕಿಲ್ಲ, ಇದೇ ಕೊಬ್ಬರಿನ ತೊಗೊಂಡೇನಿ ನಾನು. ಸ್ಕಿಪ್ ಮಾಡ್ದೆ ನೋಡ್ರಿ, ಇವತ್ತಿನ ವಿಡಿಯೋ ಚೆನ್ನಾಗೈತಿ. ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡೇನಿ ಮೆಣಸಿನ್ಕಾಯಿ ಹುರಿದಕ್ಕೆ. ನೋಡಿರಿ ಈ ಥರ ಹುರ್ಕೋಬೇಕು ಇದನ್ನು. ನಾನು ಇದ್ರಾಗ ಮೆಣಸಿನ್ಕಾಯಿ ಶೇಂಗಾನ ಹಾಕಿ ಹುರ್ಕೊಳ್ತೇನೆ. ಇದಕ್ಕೀಗ 1-2 ಬೆಳ್ಳುಳ್ಳಿನ ಹಾಕತ್ತೇನೆ. ಎಲ್ಲ ಎಣ್ಣೆಗನ್ನ ಹುರ್ಕೋಬೇಕು. ಕೊಬ್ಬರಿ ಚಟ್ನಿ ಆಗಲಿ ಶೇಂಗಾ ಚಟ್ನಿ ಆಗಲಿ ತುಂಬ ಚೆನ್ನಾಗಿರ್ತೈತಿ. ಇದ್ರೊಳಗೆ ಏನೈತಿ ನಾನು ಕೊತ್ತಂಬರಿನೂ ಹಾಕ್ಕೊಳ್ತೇನೆ. ಹಾಕ್ಕೊಂಡು ಹುರ್ಕೊಂಡು ತಕ್ಕೊಳ್ತೇನೆ. ಇದಕ್ಕೆ ಇವಾಗ 1 ಸ್ಪೂನ್ ಜೀರಿಗೆನ ಹಾಕ್ಕೊಂಡ್ಬಿಡ್ಬೇಕು ನಾವೀಗ. ಇದಾಗೈತಿ, ಸ್ವಲ್ಪ ತಣ್ಣಗಾಗಬೇಕು. ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ನೋಡ್ರಿ ಇದಿವಾಗ ಆರೈತಿ. ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡನಿ. ಇದನ್ನು ಒಂದು ರೌಂಡ್ ರುಬ್ಕೊಂಬರ್ಬೇಕು. ಇದು ರುಬ್ಕೊಂಬರೋವರೆಗೂ ನಾನಿಲ್ಲಿ ಮಸಾಲೆ ಇಡ್ಲಿಗೆ ರೆಡಿ ಮಾಡ್ಕೊತೀನಿ. ಒಂದು ಕಡಂಗಿ ಇಟ್ಕೊಂಡನಿ, ಗ್ಯಾಸ್ ಹಚ್ಕೊಂಡನಿ. ಅದಕ್ಕೆ ಇವಾಗ ಏನೈತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನಾನಿಲ್ಲಿ ಮಸಾಲೆ ಇಡ್ಲಿ ಮಾಡೋಕೆ 1 ಸ್ಪೂನ್ ಎಣ್ಣೆ ಹಾಕೇನಿ. ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಹಾಕ್ಕೋತೇನೆ. ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಹಾಕತ್ತೇನೆ ನಾನು. ಹಂಗೆ ಏನೈತಿ 1 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೋತೇನೆ. 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೋತೇನೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಏನೈತಿ ಮೆಣಸಿನ್ಕಾಯಿ ಹಾಕ್ಕೋತೇನೆ. ಒಂದು 4 ಮೆಣಸಿನ್ಕಾಯಿನ ಕಟ್ ಮಾಡ್ತೀನಿ. ಇವಾಗ ಏನೈತಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದು ಹಾಕತ್ತೇನೆ. ನಮ್ಮಲ್ಲಿ ಕ್ಯಾರೆಟ್ ಅದ ಇದ್ರಕ್ಕಿಲ್ಲ, ನಾನು ಅದನ್ನು ಹಾಕ್ಕೊಂಡಿಲ್ಲ. ನಿಮಗೆ ಬೇಕಿದ್ರೆ ಹಾಕೋಬೋದು ಮಸಾಲೆ ಇಡ್ಲಿಗೆ. ಒಂದು ಕಡ್ಡಿ ಅಷ್ಟು ಕರಿಬೇವು ತೊಗೊಂಡನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ಕರಿಬೇವು. ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರೋದು ಕರಿಬೇವು ಒಗ್ಗರ್ನ್ಯಾಗ ಹಾಕೋದೆ. ಇದಕ್ಕೆ ಇವಾಗ ಏನೈತಿ ಇದಕ್ಕಾಗೂ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಯಾಕಂದ್ರೆ ಇಡ್ಲಿ ರವದಾಗ ಉಪ್ಪು ಇರತೈತಿ, ಜಾಸ್ತಿ ಹಾಕೋಬಾರ್ದು. ಬೇಕಿದ್ರೆ ಯಾರಿಗಾದ್ರೂ ಬ್ಯಾಡ ಅನ್ಸಿತ್ತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಇದು ಇವಾಗ ಆಗೈತಿ. ನಾನು ಇಡ್ಲಿ ರವಕ್ಕೆ ಮಿಕ್ಸ್ ಮಾಡ್ಕೊತೇನೆ. ನೋಡ್ರಿ ಇದು ಒಂಥರ ಸೂಪರ್ ಆಗಿರ್ತೈತಿ. ನಾನು ಇದು ಕ್ಯಾರೆಟ್ ಆಗಲಿ ಯಾವುದೇ ಕ್ಯಾಪ್ಸಿಕಮ್ ಆಗಲಿ ಯೂಸ್ ಮಾಡ್ಕೊಂಡಿಲ್ಲ, ಇದಷ್ಟ ಹಾಕ್ಕೊಂಡಿರೋದು. ಇದನ್ನು ಒಂದು ರೌಂಡ್ ಈ ಥರ ತಿರುಗಿಸ್ಕೊಂಡು ಏನೈತಿ ಇಡ್ಲಿ ಹಾಕ್ಕೊಂಬಿಡೋಣ. ಮಸಾಲೆ ಇಡ್ಲಿ ಆಗಿಬಿಡ್ತೈತಿ. ಈ ಥರ ಒಂದು ರೌಂಡ್ ಇದನ್ನು ತಿರುಗಿಸ್ಕೊಂಡು ಏನೈತಿ ಪ್ಲೇಟಿಗೆ ಹಾಕ್ಕೊಂಬಿಡ್ಬೇಕು. ಮಸಾಲೆ ಇಡ್ಲಿ ಅನ್ಕರ ಸೂಪರ್ ಬಂದಿತ್ತಪ್ಪ. ಒಂದ್ಸಲ ಟ್ರೈ ಮಾಡಿ. ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡತ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪ್ಲೀಸ್ ಅಂತ ಹೇಳ್ತಾ ನಾನು ಪ್ಲೇಟಿಗೆ ಹಾಕ್ಕೋಬೇಕು. ಇವಾಗ ತೊಗೋಬೇಕು. ಈ ಥರ ಪ್ಲೇಟಿಗೆ ಹಾಕ್ಕೊಂಡು ಏನೈತಿ ಒಂದು 5 ನಿಮಿಷ ಬಿಡಬೇಕಿದ ರೆಡಿಯಾಗಿ ಬರ್ತೈತಿ. ಅನ್ಕತನ ನಾವೇನೈತಿ ಚಟ್ನಿ ಮಾಡ್ಕೊಳ್ಳೋಣ. ಏನೈತಿ ಒಂದು ಬೊಗಣಿ ಇಟ್ಕೊಂಡನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಗ್ಗರ್ನಿಗಿದ ಚಟ್ನಿ ಒಗ್ಗರ್ನಿಗೆ 1 ಸ್ಪೂನ್ ಸಾಸಿವೆ ಹಾಕ್ಕೊಂಬಿಡೋಣ. ಇದಕ್ಕೆ 1 ಸ್ಪೂನ್ ಜೀರಿಗೆ. ಇದಕ್ಕೆ ಇವಾಗ 1-2 ಹೆಸರು ಕರಿಬೇವು ತೊಗೊಂಡೀನಿ, ಅದನ್ನ ಹಾಕತ್ತೀನಿ. ನಾನು 1 ಮೆಣಸಿನ್ಕಾಯಿನ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೋತೀನಿ. ನನ್ನ ಗುಂಡನ್ನ ತಿತ್ತಾನು, ಅದಕ್ಕೆ ನಾನು ಖಾರ ಇದಕ್ಕೆ ಕಡಿಮೆನ ಹಾಕತ್ತೀನಿ. ಐತಿ ರುಬ್ಕೊಂಡು ಇಟ್ಕೊಂಡಿರೋ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಬರ್ತೈತೆ ನೋಡ್ರಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. 1 ಸ್ಪೂನ್ ಹಾಕ್ಕೊಂಡೆ ನಾನು. ಯಾಕಂದ್ರೆ ಚಟ್ನಿನ ಒಂದು ಸ್ವಲ್ಪ ಆಳಕ್ಕಾಗಿ ಮಾಡ್ಕೋತೀನಿ ನಾನು. ನಮ್ಮಲ್ಲಿ ಇಡ್ಲಿಯಾಗೆಲ್ಲ ಕಲಸ್ಕೊಂಡು ತಿಂದುಬಿಡ್ತಾರೋ, ಅದರ ಸಲುವಾಗಿ ಸ್ವಲ್ಪ ನೀರಿನ ಥರ ಆಳಕ್ಕೆ ಮಾಡ್ಕೊಂಡ್ಬಿಡ್ತೇನೆ ನಾನು. ಚಟ್ನಿ ನಮಗೆ ಇಡ್ಲಿ ಒಳಗೆ ಅಂದ್ರೆ ಗಟ್ಟಿ ಚಟ್ನಿ ನಡೆಯಂಗಿಲ್ಲ. ಅದಕ್ಕಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ಈ ಥರ ಇರ್ತೈತೆ ನೋಡ್ರಿ ನನ್ನ ರೆಸಿಪಿ. ಈ ಥರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಏನೈತಿ ಇದು ಚಟ್ನಿ ರೆಡಿ ಆಗಿಬಿಡ್ತೈತಿ.
ನೋಡ್ರಿ ನಮ್ದು ಇಡ್ಲಿ ಸಾಂಬಾರ್ ಚಟ್ನಿ ರೆಡಿ. ಈ ಥರ ಆಗೈತೆ ನೋಡ್ರಿ, ಚೆನ್ನಾಗೈತಲ್ಲ. ಈ ಥರ ತಿಳಬೇಕ್ರಿ ನಮ್ಗೆ. ಇಲ್ಲಿ ಇಡ್ಲಿ ರೆಡಿ ಆಗತೈತಿ. ಒಂದು 5 ಮಿನಿಟ್ಸ್ ಆದ್ರೆ ಇವಾಗ ಏನೈತಿ, ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಡ್ತೇನೆ ರೀ. ಡೆಕೋರೇಷನ್ ಕಟ್ಟಡ ಇದೆ, ಈ ಥರ ಆಗಬೇಕು. ಓಕೆ, ರೆಡಿ ಆಗೈತೆ ನೋಡ್ರಿ ನಮ್ದು ಇಡ್ಲಿ ಚಟ್ನಿ. ಇದು ಇವಾಗ ಆಗೈತೆ ನೋಡಬೇಕು. ವಾವ್, ಸೂಪರ್ ಆಗೈತೆ ನೋಡ್ರಿ. ನೋಡ್ರಿ ನಮ್ಮ ಮಸಾಲೆ ಇಡ್ಲಿ ಈ ಥರ ಬಂದೈತಿ. ಇಲ್ಲಿ ನೋಡ್ರಿ, ಇದು ಸಾದಾ ಇಡ್ಲಿ ಈ ಥರ ಬಂದೈತಿ. ನಾವು ಇದಕ್ಕೆ ಮೇಲೆ ಒಂದು ಸ್ವಲ್ಪ ನೀರು ಹಚ್ಕೋಬೇಕು. ಈ ಥರ ನಮ್ಮ ಕಡೆ ಈ ಥರ ನೀರು ಹಚ್ಕೊಂಡು ಎತ್ತಿದ್ರನ ಸಾಫ್ಟಾಗಿ ಬರ್ತೈತಿ ಇಡ್ಲಿ ಅಂತಾರೆ. ನಾನು ಈ ಥರ ಚಾಕುದಿಂದ ತೆಗಿಯತ್ತೇನೆ ನೋಡ್ರಿ. ಇಡ್ಲಿ ಈ ಥರ ಬರ್ತೈತಿ. ಸೂಪರ್ ಸಾಫ್ಟಾಗಿ ಬಂದಿತ್ತಂತಲೇ ಹೇಳ್ಬೋದು. ನೋಡ್ರಿ ಇಲ್ಲಿ ಈ ಥರ ಬಂದೈತಿ, ಮಿದುವಾಗಿ. ನೀವು ಒಂದ್ಸಲ ಟ್ರೈ ಮಾಡಿ. ಇದು ಚೆನ್ನಾಗೇನ ಬಂದೈತಿ. ಸಾದಾ ಇಡ್ಲಿ ಇದ್ದ, ಇದಕ್ಕೇನು ನಾನು ಮಿಕ್ಸ್ ಮಾಡಿಲ್ಲ. ನೋಡ್ರಿ ಈ ಥರ ಬಂದೈತಿ. ಇವತ್ತಿನ ನಮ್ದು ಬೆಳಗಿನ ನಾಷ್ಟ ಇದಾಗೈತಿ. ಚೆನ್ನಾಗೈತೆಲ್ಲ, ಇಷ್ಟ ಆಗೈತೆ ಅನ್ಕೊಂಡೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡೋತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್. ಮಿಕ್ಕಿದ್ದ ವೀಡಿಯೋದಲ್ಲಿ ಸಿಗ್ತೀನಿ.